ಕ್ರಿಯಾ ಬೇಕು, ಕ್ರಿಯಾ ಬೇಕು. ಹಂಗೆ ನಮ್ಮಲ್ಲಿ ಅರಿವು ಗುರು ಅದ, ನಮ್ಮೊಳಗದ, ನಮ್ಮೊಳಗೆ ದೇವ್ರ ಅದಾನ, ನಮ್ಮೊಳಗೆ ಎಲ್ಲಾನು ಅದ. ಅದು ತೋರಿಸೋರೊಬ್ರು ಬೇಕಲ್ಲ, ತೋರಿಸೋರೊಬ್ರು ಬೇಕು. ಯಾರೋ ಒಬ್ರು ಟ್ರೈನ್ದಾಗ ನಡೆದಿರೋದು, ಬ್ಯಾಂಕಿನ ಒಂದು 25 ಲಕ್ಷ ರೂಪಾಯಿ ತಗೊಂಡು ನಡೆದಿರು. ಒಬ್ಬ ಕಾಳು ನೋಡ್ದ, ಅವ್ರ ಹಿಂದೆ ಹಿಂಬಾಲತ್ತದ, ಅವನು ಟ್ರೈನಿಗೆ ಹೋದ. ಅವ್ರ ಮೇಲೆ ಇಬ್ರು ಕುಂತು, ಆಚೆ ಸೀಟ್ ಮೇಲೆ ಈಚೆ ಸೀಟ್ ಮೇಲೆ ಬ್ಯಾಗ್ ನೋಡ್ದೇವ, ಅವ್ರ ನಿದ್ರೆ ಹತ್ತಣ ತಗೊಂಡು ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡ್ದ. ಇವತ್ತನ 12 ಗಂಟೆಗೆ ನಿದ್ರೆ ಹತ್ತಿತ್ತು ಜೋರ. ಎಲ್ಲ ಬ್ಯಾಗ್ ಚೆಕ್ ಮಾಡ್ದ, ರೊಕ್ಕನೇ ಇಲ್ಲ. ಆಮೇಲೆ ಕೆಳಗೆಲ್ಲ ನೋಡ್ದ, ಕಿಶ ನೋಡ್ದ, ಎಲ್ಲ ನೋಡ್ದ. ಅವರು ಆನಂದ ರೀತಿ ಮಾಡತ್ತ. ಎಲ್ಲಿಟ್ಟೇವ ಹಣ? ಈಗ ನೋಡಿ ನಾನು ಎಲ್ಲಿತ್ತು, ಎಲ್ಲುವುದು? ಆಮೇಲೆ ಅವ ನಿರಾಶೆ ಅವನು ಮಲ್ಕೊಂಡ ಕಳ್ಳ. ಮುಂಜಾನೆ ಮತ್ತ ಆ ಕಳ್ಳನೆದ್ರೆ ಅವ್ರು ಮತ್ತೆ ರೊಕ್ಕ ಎಣಿಸ್ಲತ್ತ. ಏನಿದು ಹೀಗೆ ಮಲ್ಕೊಂಡ, ಈಗೆಲ್ಲ ಹುಡುಕಿದ, ಮತ್ತೆ ಆಗಿನಾಗ ಬಂದಷ್ಟು ರೊಕ್ಕ ಎಣಿಸ್ಲತ್ತ. ಅವಾಗ ಇವತ್ತು ನೋಡ್ಯಾರ ಅಂತೇಳಿ ದೂರ ಹೋಗಿದ್ರು ಇಬ್ರು ದಿಲ್ಲಿಗೆ. ಅವತ್ತು ಮತ್ತಲ್ಲೇ ಅವನು ಮಲ್ಕೊಂಡ. ನಾವು ನಿದ್ದೆ ಹತ್ತು ನೋಡ್ದ, ಮತ್ತೆ ಬ್ಯಾಗ್ ತೆಗ್ದ, ರೊಕ್ಕ ಇಲ್ಲ. ಕೆಳಗೆ ನೋಡ್ದ, ಮ್ಯಾಲ ನೋಡ್ದ, ಬಟ್ಟೆ ಕಿಶನ್ ನೋಡ್ದ, ಎಲ್ಲಿ ನೋಡ್ದ, ಹಾಸಿಗೆ, ಆ ಹಾಸಿಗೆ ಕೆಳಗೆ ನೋಡ್ದ, ಎಲ್ಲ ನೋಡ್ದ, ರೊಕ್ಕನೇ ಇಲ್ಲ. ಏನ್ ತಾಜುಪ್ಪನ ಅಂತ ಮತ್ ಮಲ್ಕೊಂಡ. ಮತ್ತ ಮುಂದೇನು ಹೇಳ್ತಾನ, ಮತ್ ಬ್ಯಾಗಿನ ರೊಕ್ಕ ಎಣಿಸ್ತದ. ಏನು ಇದು ತೋತಕ್ಕ? ಅವ ನಾವಿಬ್ರು ಬರ್ತೀವಿ, ಸ್ಟೇಷನ್ ಬಂತು. ಅಲ್ಲಿ ಒಂದು ಮಾತು ಕೇಳ್ತೀನಿ, ನೀವು ದುಡ್ಡು ರಾತ್ರಿ ಎಲ್ಲ ಹುಡುಗರು ಸಿಗ್ತಿದ್ದಿಲ್ಲ, ಮುಂದೆ ಎಣಿಸ್ತಿದ್ರಿ, ಅದೇನದ ಗುಟ್ಟು ಕೇಳಕ್ಕಲ್ಲ ಹೇಳ್ರಿ. ಅಲ್ಲಪ್ಪ, ನೀವು ನಾನು ರೊಕ್ಕ ತಗೊಳ ನಿಮ್ಮದು ಗೊತ್ತಿತ್ತು. ಅದಕ್ಕೆ ನಾನು ನೀ ಏಕಿಗೆ ಹೋದಾಗ ನಾನಿನ್ನ ಹಾಸಿಗೆ ಕೆಳಗೆ ಇಡ್ತಿದ್ದ, ಹಾಸಿಗೆ ಕೆಳಗೆ ಇಡ್ತಿದ್ದ. ಮತ್ತು ಮುಂಜಾನೆ ನೀವು ಹೋದಾಗ ಹಾಸಿಗೆಗಳಿಗೆ ತಕ್ಕೋತಿದ್ದ. ನೀನು ನಂದೆಲ್ಲ ಹುಡುಕಿದಿ, ನೀನೇ ಹುಡ್ಕೊಂಡಿಲ್ಲ, ನೀನೇ ಹುಡ್ಕೊಂಡಿಲ್ಲ. ಹಂಗ ನಾವೇನ್ ಮಾಡಿದ್ವಿ ಅಂದ್ರೆ ನಾವೇ ಹೊರಗೆ ಹುಡುಕ್ಲತ್ತೀವಿ. ನಾವು ಹೊರಗೆ ತಿರುಗ್ಲತ್ತೀವಿ. ಅದಕ್ಕೆ ಹೊರಗೆ ಎಷ್ಟು ಹುಡುಕುದು? ಅದೇ ಹೇಳ್ತಾರಲ್ಲ ಪ್ರಭುದೇವರು, ಸುತ್ತಿ ಬಂದರೆ. ಹಂಗ ಗುರು ಹೆಂಗ ಹೊರಗಿನ ಶರೀರ ನೋಡಲಾರ್ದನೆ ಅಂತರಂಗದ ಜ್ಞಾನ ಏನ್ ನೋಡ್ತಾನಲ್ಲ, ಆ ಅಂತರಂಗದಲ್ಲಿರ್ತಕ್ಕಂಥ ಜ್ಞಾನ, ಅಂತರದಲ್ಲಿರ್ತಕ್ಕಂಥ ಅನುಭವ, ಅದು ಯಾರಿಗೆ ಕಾಣ್ತದ? ಅದು ಗುರುವಿಗೆ ಕಾಣ್ತದ. ನಿಜವಾದ ಗುರು ಅಂತರಂಗದ ಶಕ್ತಿ ನೋಡ್ತಾರೆ. ಅನ್ನು ಹೊರಗಿನ ಸಂಪತ್ತು ನೋಡಲ್ಲ, ಒಳಗಿನ ಸಂಪತ್ತು ನೋಡವನೇ ನಿಜವಾದ ಗುರು. ಆ ಒಳಗಿನ ಸಂಪತ್ತನ್ನ ತೆಗೆದು ಕೊಡವ ಯಾರು? ಗುರು. ಒಂದು ಶಾಲ್ಯಾಗ ಮಾಸ್ತರ್ ಇದ್ನು, ಅವ್ರ ತಾಯಿ ಬಂದ್ರು, ಯಾರೋ ಅದೇ ಅವರು ಶಾಲೆ ಇನ್ಸ್ಪೆಕ್ಟರ್ ಬಂದ್ರು. ಇವನಿಗೇನು ಬರ್ತಿದ್ದಿಲ್ಲ. ಸರಿ ಭಾಳ ದಡ್ಡನ ಅಂತಂದ್ರು. ಟೀಚರ್ ಅಂದ ದಡ್ಡನರಿ ಅವ್ರ. ಆ ಹುಡುಗ ಪಾಪ ಸಣ್ಣ ಹುಡುಗ, ದಡ್ಡ ಅಂದ್ರು ಗೊತ್ತಿಲ್ಲ ಏನು. ಅವನ ಮಾಸ್ತರ ದಿನ ದಡ್ಡ ಅಂತಾನ. ದಡ್ಡ ಅಂದ್ರೆ ಏನು ಅಂತ ಕೇಳ್ದ. ಹಿಂಗೆ ಯಾರು ಅಂದಾರ? ನಮ್ಮ ಶಾಲಿ ಮಾಸ್ತರ್ ಅಂದ. ಮರುದಿನ ಬಂದು, ಯಾಕೋ ಮಾಸ್ತರ್, ನನ್ನ ಮಗ ದಡ್ಡನ. ನೀ ದಡ್ಡಿದ್ದಿ, ಇಂಥ ದಡ್ಡ ಶಾಲೆಗೆ ಇಡೋದೇ ಬೇಡ, ಹುಡು ನಡಿ ಅಂತ ಮಗನಿಗೆ ಕರ್ಕೊಂಡು ಬಂದು ಶಾಲೆ ಬಿಡಿಸು. ಮಗುವಿಗೆ ಬೆಳೆಸೋಳು, ಚಲೋ ಬೆಳೆಸೋಳು. ಅವ ಅದ್ಭುತ, ಜಗತ್ತಿನಲ್ಲೇ ಶ್ರೇಷ್ಠ ವಿಜ್ಞಾನಿ ಅದ. ಅವನೇ ಥಾಮಸ್ ಅಲ್ವಾ ಎಡಿಸನ್. ವಿದ್ಯುತ್ ಬಲ್ಬು ಕಂಡಿಡಿದ ಅವನೇ. ಅಂದ್ರೆ ಅವನಲ್ಲಿ ಏನದ ಅನ್ನೋದು ತಾಯಿ ಗೊತ್ತಾಗಿತ್ತು.
ತಾಯಿ ಗೊತ್ತಾಗಿದೆ. ಹಂಗ ಗುರುವಿನ ಇದು ಬೀಜ ಹೊಲದಾಗ ಯಾವ್ದು ಬಿತ್ತಬೇಕು ಅನ್ನೋದು ಯಾರಿಗೆ ಗೊತ್ತಾಯ್ತದ? ಮಕ್ಕಳಿಗೆ ಗೊತ್ತಾಯ್ತದ. ಹಂಗ ಯಾರ ಹೃದಯದಲ್ಲಿ ಏನ್ ಅಡಿಗೆದ ಅಂತ ತಿಳ್ಕೊಂಡು ಯಾರಿಗೆ ಗೊತ್ತಾಯ್ತದ? ಗುರುವಿಗೆ ಗೊತ್ತಾಯ್ತದ. ಈ ಗುರುಗಳು ಹೇಳಿದ್ರು, ಗುರುಬಸವ ಪಟ್ಟಾಧಿಕಾರಿ ಮಾಡಪ್ಪರಿ ಕೆಲವು ತಿಳಿಲಾರ್ದಕ್ಕೆ ಏನೇನೋ ಮಾಡಿದ್ರು, ಮೆರವಣಿಗೆ ಮಾಡಿದ್ರು, ಸ್ಟ್ರೈಕ್ ಮಾಡಿದ್ರು, ಏನೋ ಮಾಡಿದ್ರು. ಯಾರು ಏನಕ್ಕೆ ಮಾಡಲ್ಲ, ಯಾರು ಮೆರವಣಿಗೆ ಮಾಡಿಲ್ಲ ಅವರು ಇವತ್ತು ಎಲ್ಲಕ್ಕಿಂತ ಹೆಚ್ಚು ಸಾಷ್ಟಾಂಗ ಹಾಕ್ಲಂತಾರೆ. ಅದು ಗೊತ್ತಾಗ್ತದೆ. ಅದಕ್ಕೆ ಗುರುವಿನ ಕರುಣೆ ಎಲ್ಲಕ್ಕಿಂತ ಮಾಡಿದಳು. ಅದಕ್ಕೆ ಶರಣರು ಸಂತಂತಲ್ಲ, ಸಾಕ್ಷಾತ್ ದೇವರೇ ಬಂದು ಮಾಡ್ಬೇಕಂತಲ್ಲ. ಆದ್ರೆ ದೇವರು ಯಾರಿಗೋ ಪ್ರೇರಣೆ ಕೊಡ್ತಾನೆ. ಅವನ ಭಕ್ತಿ ನಿಮ್ದಿತ್ತು ಗುರುವಿನ ಮೇಲೆ, ದೇವರ ಮೇಲೆ, ಬಸವಣ್ಣನ ಮೇಲೆ ಭಕ್ತಿ ಇತ್ತು ಅಂದ್ರೆ ಯಾರೋ ಮನುಷ್ಯರ ವ್ಯಕ್ತಿ ಯಾರೋ ಬಂದು ನಿಮ್ಗೆ ಸಹಾಯ ಮಾಡ್ತಾರೆ. ಆಪತ್ ಕಾಲದಲ್ಲಿ ಯಾರೋ ಎತ್ತಿಡ್ತಾರೆ, ಯಾರೋ ಬರ್ತಾರೆ. ಅದು ಒಂದು ದೈವಿ ಶಕ್ತಿ ಇತ್ತು. ಆ ದೈವಿ ಶಕ್ತಿ ನಾವು ಮರೆ ಹೋಗ್ಬೇಕು, ಅದನ್ನು ನಂಬಬೇಕು. ಅದನ್ನು ದೃಢವಾಗಿ ನಂಬಿದ್ರೆ ಮಾತ್ರ ಆ ದೈವಿ ಶಕ್ತಿ ನಮ್ಮನ್ನು ಎಂದೂ ಕೈ ಬಿಡೋದಿಲ್ಲ. ಯಾರೋ ಇಂಥ ಪ್ರವಚನ ಹೇಳೋದಂತ, ನೀವು ಕಷ್ಟದಾಗಿದ್ದಾಗ ದೇವರು ಬಂದು ನಿಮ್ಗೆ ರಕ್ಷಣೆ ಮಾಡ್ತಾನೆ ಅಂತ ಹೇಳಿದ್ರು. ಇಂಥ ಒಬ್ಬ ಕೇಳ್ದ, ದೇವರು ರಕ್ಷಣೆ ಮಾಡ್ತಾನೆ ಅಂತ ಹೇಳಿದ ಗುರುಗಳು ಅಂತ ನಂಬದ. ಅವ ನದಿದಾಗ ನಡೆದಿದ್ದ, ನೀರು ಭಾಳ ಬಂದು ಮುಳುಗ್ಲತ್ತ. ದೇವರೇ ರಕ್ಷಣೆ ಮಾಡು ಅಲ್ಲೊಂದು ಹಡಗು ಬಂತು, ಟೋಕ್ರಿ. ಬಾರು ತಮ್ಮ ಕೂಡು ಇಲ್ಲ, ನನ್ನ ದೇವ್ರ ರಕ್ಷಣೆ ಮಾಡ್ತಾನ, ನನ್ನ ದೇವ್ರ ರಕ್ಷಣೆ ಇಲ್ಲೋ, ಕೂಡು ನನ್ನ ದೇವ್ರ ರಕ್ಷಣೆ ಮಾಡ್ತಾ ಅಂತ ನಮ್ಮ ಗುರುಗಳು ಹಂಗೆ ಪ್ರವಚನ. ಅವು ಮತ್ತೊಂದು ಸಲ ಮ್ಯಾಲ ಬಂದು ಮತ್ತೊಂದು ಬಂತು, ಈಗರ ಕೂಡು ಇಲ್ಲ ದೇವ್ರ ರಕ್ಷಣೆ ಮಾಡ್ತಾ ಅಂತ ಹೇಳಿ. ಮೂರನೇ ಸಲ ಮನೆಗೆ ಬೆತ್ತ, ಈಗರ ಕೂಡು ಬಾರ ಹಾಗೆ ಇಡ್ತು. ಇಲ್ಲ ನನ್ನ ದೇವ್ರ ಬಂದು ರಕ್ಷಣೆ ಮಾಡ. ಅವ ಮುಳುಗುದ, ದೇವ್ರ ಬಂದು ಹೋದ. ದೇವ್ರಿಗೆ ಅಂದ, ದೇವ್ರೇ ನೀ ಎಷ್ಟು ಧೋಕ ಬರ್ಸಿದ್ದೇವ ಅಂದ. ನೀ ಎಷ್ಟು ಧೋಕ ಬರ್ಸಿದ್ದೆ, ಯಾಕೋ ನಾಯಿ ನೀನು ಧೋಕ ಮಾಡಿ ಅಲ್ಲ ಅನ್ನತ್ ನೀನು ದೇವ್ರ ರಕ್ಷಣೆ ಮಾಡ್ತಾನಂತ ಹೇಳಿದ್ರು. ನೀ ಬಂದಂಗ ರಕ್ಷಣೆ ಮಾಡಿ ಅಲ್ಲೋ 3 ಟೋಕ್ರಿ ನಿನ್ಸಲಕ್ಕೆ ನಾ ಕಳಿಸ್ದ. ಮೊದಲನೇ ಟೋಕ್ರಿ ನಾನೇ ಕಳಿಸಿದ, ಕೂಡಂತ ನೀವು ಕೂಡ ನೋಡಿ. ಆಮೇಲೆ 2ನೇ ಟೋಕ್ರಿ ನಾ ಕಳಿಸ್ದ, ಅಲ್ಲಿಂದ ಅವನು ಕೂಡ ನೋಡಿ. 3ನೇ ಟೋಕ್ರಿ ಕಳಿಸ್ದ, ಅವನು ಕೂಡ ನೋಡಿ. ಅವಾಗ ನೀನೇ ಕಳಿಸಿದೇನು ಟೋಕ್ರಿ ಅಂದ. ಹಂಗ ನಾವು ದೈವಿ ಶ್ರದ್ಧೆ, ಗುರುವಿನ ಮೇಲೆ ಭಕ್ತಿ, ದೇವರ ಮೇಲೆ ನಿಷ್ಠೆ ನಮ್ದಿತ್ತು ಅಂದ್ರೆ ನಮ್ಗೆಲ್ಲಾ ಪರಿಹಾರಗಳು ಆವಾಗಿಂದವಾಗ ಮಾಯ ಆಯ್ತವ. ಎಲ್ಲಾ ಸಮಸ್ಯೆಗಳು ಮಾಯ ಆಗಿ ಪರಿಹಾರ ಯಾವುದೋ ಮುಖಾಂತರ ದೇವರು ನಮ್ಗೆ ಕರುಣಿಸ್ತಾನ. ಅದಕ್ಕೆ ಗುರುವಿನ ಕರುಣೆಯಿಂದ ನಮ್ಮ ಮಾಂಸಪಿಂಡ ಹೋಗಿ ಮಂತ್ರಪಿಂಡ ಆಗ್ತದ, ನಮ್ಮ ಅಂಗಾಂಗಗಳ ಲಿಂಗಮಯ ಆಗ್ತದ, ನಮ್ಮ ಶುದ್ಧ ಆಗ್ತದ, ಕಾಲು ಪವಿತ್ರ ಆಗ್ತದ, ಎಲ್ಲನೂ ಪವಿತ್ರ ಆಗ್ತದ. ಅದಕ್ಕೆ ಗುರುವಿನ ಕರುಣೆ ಅನ್ನೋದು ಬಹಳ ದೊಡ್ಡದು. ಗುರುವಿನ ಮಹಿಮೆ ಬಗ್ಗೆ ಅಪಾರ ನೀವೆಲ್ಲ ಕೇಳಿದವರೇ ಇದ್ರಿ, ಬೇಕಾದಷ್ಟು ವರ್ಣನೆ ಮಾಡಿದ್ದಾರೆ. ಅದಕ್ಕೆ ಗುರುವಿನ ಅಂತಃಕರಣ ಬಹಳ ದೊಡ್ಡದು, ಗುರುವಿನ ವಿಶಾಲ ಹೃದಯ ಬಹಳ ದೊಡ್ಡದು. ಆ ಗುರುವಿನ ವಿಶಾಲ ಹೃದಯ ಬಹಳ ದೊಡ್ಡದು. ಈ ಮಹಾರಾಷ್ಟ್ರ ಒಂದು ಗತಿ ಹೇಳ್ತಾರೆ. ಶಿವಾಜಿ ಮಹಾರಾಜ್ ದಾರ್ಯಾಗ ಅವನ ಶಿಷ್ಯರೆಲ್ಲ ನಡೆದಿದ್ರು. ರಾಮದಾಸ್ ಮಹಾರಾಜ್ ಅವನ ಶಿಷ್ಯರೆಲ್ಲ ನಡೆದಿರಂತ. ಆ ಶಿಷ್ಯರೆಲ್ಲ ತಿಂತೇವ್ರಿ ಗುರುಗಳೇ, ಬೇಡಪ್ಪ ಬೇಡ, ಒಂದು ತಿಂತೇವ್ರಿ, ಕೇಳ್ತೀನಿ ಅಂತ. ಅವ ಮಾಲಕ್ ನೋಡಿದ್ರು ಇದ್ದಿಲ್ಲ, ಹಾಗೆ ತಗೊಂಡ್ರು ಸುಟ್ಟು ತಿಂದು. ಅವ ಬಂದ ಮಾಲಕ,
ರಾಮದಾಸ್ ಮಹಾರಾಜ್ ಚರ್ಕ ತಗೊಂಡು ಹೊಡೆದು ಎರಡೇ ಕಡೆ ಸಿಕ್ತಿ ತಿಂತೇನು ಅಂತೇಳಿ ಅವ ಶಿವಾಜಿ ಮಹಾರಾಜನ ಬಲ್ಲಿ ಹೋದ್ನಂತ. ಹೋದಾಗ ಎಣ್ಣೆ ಹಚ್ಚಿ ಸ್ನಾನ ಮಾಡಿದ್ರು ಗುರುಗಳು, ಎಣ್ಣೆ ಹಚ್ಚಲತ್ತಿರಂತ ಗುರುಗಳಿಗೆ. ಇವೆಲ್ಲ ಸಂಧಿಗಳು ಹೆಂಗೆ ಅಂತ ಕೇಳಿದ್ರು. ಏನಿಲ್ಲ ಹಂಗೆ ಆಗ್ಯದ, ಸ್ವಲ್ಪ ಇದು ಆಗ್ಯದ ಅಂತ ಹೇಳಿಲ್ಲ ಅವ. ಅದ್ರ ಸಣ್ಣ ಸಿಸ್ಟರ್ ಒಳಗೆ ಬಾಯೊಬ್ಬ ಇದೇ ಇರ್ತಾನೆ ನಾವು. ಎಲ್ಲ ಚಲೋ ಇದ್ದು ಒಬ್ಬರಿಗೂ ಒಳಗೆ ಬಾಯಲ್ಲೂ ಇರ್ತಾರೆ. ಅವ ಹೇಳ್ಬೇಡ್ರಿ, ಹಿಂಗೆ ಆಗ್ಯದ, ಒಬ್ಬ ಕುಲಕರ್ಣಿ ಹಿಂಗೆಲ್ಲ ಹೊಡೆದಂಗೆ ಗುರುಗಳಿಗೆ ನಾವೆಲ್ಲ ಸೀಟ್ನಿ ತಿಂದಿದ್ದೆವು. ಅವಾಗ ಅವನಿಗೆ ಕಳಿಸ್ದ ಶಿವಾಜಿ ಮಹಾರಾಜ ಕಳಿಸಿ ಕೂಡಿದ್ರು. ಅವನಿಗೆಲ್ಲ ಸಭೆ ನಡೆದಿತ್ತು. ಅವಾಗ ಶಿವಾಜಿ ಮಹಾರಾಜ ಗುರುಗಳು ಅನ್ನೋದು ಅವನಿಗೆ ಗೊತ್ತೇ ಇದ್ದಿಲ್ಲ. ಅವಾಗ ನಿನಗೇನು ಶಿಕ್ಷೆ ಕೊಡಬೇಕು ಹೇಳಿ ಗುರುಗಳೇ ಅಂತ ಹೇಳಿ, ನೀವು ಏನು ಶಿಕ್ಷೆ ಕೊಡೋದು ಶಿಕ್ಷೆ ಕೊಡ್ತೀನಿ. ಅವಾಗ ಇಲ್ಲಂದ್ರೆ ನಾನೇ ಕೊಡ್ತೀನಿ ಅಂತ ಅವನಿಗೆ ಅವರೇ ರಾಜರೇ ಶಿಕ್ಷೆ ಮಾಡಲತ್ತ. ಇಲ್ಲ, ಅವಾಗ ನಮಗೆ ನಾ ಶಿಕ್ಷೆ ಬಡಿತೀನಿ, ನೀವು ಅದು ಓದಿ ಹೇಳಿ ಅವನಿಗೆ. ಅವ ಶಿಷ್ಯ ಗುರುಗಳು ಜಡ್ಜ್ಮೆಂಟ್ ಬರೆದು ಶಿವಾಜಿ ಮಹಾರಾಜ ಕೈಯಾಗ ಕೊಟ್ಟು ಆವಾಗ ಅವ್ರು ಹೇಳಿದ್ರು, ಈ ಕುಲಕರ್ಣಿ ಹೊಲದಲ್ಲಿ ಹೇಳಾರ್ದೆ ಕೇಳಾರ್ದೆ ಸೀತಿ ತಿಂದಿನ ತಪ್ಪು ನಮ್ಮ ಶಿಷ್ಯರದು ನಮ್ಮದು. ಅದಕ್ಕೆ ಇವನಿಗೆ ಒಂದು 5 ಎಕರೆ ಹೊಲ ರಾಜರ ಅವನಿಗೆ ಬಹುಮಾನ ಕೊಡಬೇಕು, ಉಂಬಳಿ ಕೊಡಬೇಕು. ಅದ್ರ ಗುರುವಿನ ಹೃದಯ ಇಷ್ಟೊಂದು ವಿಶಾಲವಾದಂಥ ಹೊಡೆದವ್ರಿಗೂ ಅವ್ರೇನು ಮಾಡ್ತಾರೆ, ಹೊಡೆದವ್ರಿಗೂ ಅವ್ರು ಒಳ್ಳೇದು ಬಯಸ್ತಾರೆ, ಬೈದವ್ರಿಗೂ ಅವ್ರು ಒಳ್ಳೇದು ಬಯಸ್ತಾರೆ, ಕಲ್ಲು ಹೊಡೆದವ್ರಿಗೂ ಅವ್ರು ಹಣ್ಣು ಹಾಕ್ತಾರೆ, ಮುಳ್ಳಾಗಿದ್ದವ್ರಿಗೂ ಹೂವು ಹಾಕ್ತಾರೆ. ಅದಕ್ಕೆ ಗುರುವಿನ ಹೃದಯ ಅಷ್ಟೊಂದು ವಿಶಾಲವಾಗಿದೆ. ಗುರುವಿನ ಹೃದಯ ಇಷ್ಟೊಂದು ವಿಶಾಲವಾದಂಥ ಹೊಡೆದವ್ರಿಗೂ ಅವ್ರೇನು ಮಾಡ್ತಾರೆ, ಹೊಡೆದವ್ರಿಗೂ ಅವ್ರು ಒಳ್ಳೇದು ಬಯಸ್ತಾರೆ, ಬೈದವ್ರಿಗೂ ಅವ್ರು ಒಳ್ಳೇದು ಬಯಸ್ತಾರೆ, ಕಲ್ಲು ಹೊಡೆದವ್ರಿಗೂ ಅವ್ರು ಹಣ್ಣು ಹಾಕ್ತಾರೆ, ಮುಳ್ಳಾಗಿದ್ದವ್ರಿಗೂ ಹೂವು ಹಾಕ್ತಾರೆ. ಅದಕ್ಕೆ ಗುರುವಿನ ಹೃದಯ ಅಷ್ಟೊಂದು ವಿಶಾಲವಾಗಿದೆ. ಕೆಲವರು ಅಂತಿರ್ತಾನೆ, ಏನ್ರಿಪ್ಪ ಹಲ್ಲು ರಾತ್ರಿ ನಿಮ್ಗೆ ಬೈತಿರ್ತಾನವ, ಹಲ್ಲು ರಾತ್ರಿ ನಿಮ್ಗೆ ಏನೇನೋ ಮಾಡ್ಯಾರ, ನೀವು ಬರ್ತಾ ಅವನಿಗೆ ಬರ್ತಾನಲ್ಲ ಕರಿತಿರಲ್ಲ, ಅವನಿಗೆ ದೂರ ಇರಲಿ ಅಂತ. ಯಾರು ದೂರು ಬೈದ, ಅವನು ಬೈದವರು ಬೈಗಳು ಕೈಯ ಮೇಲೆ, ಬೈದರೆ ಬೈಗಳು ಕೈಯ ಮೇಲೆ, ಅವನ ಬೈಗಳು ಅವನಿಗೆ ಇರ್ತಾವ, ನಮಗೇನು ಬರಲ್ಲ. ಅಲ್ಲಂ ಪ್ರಭು ಆ ಒಟ್ಟರು ಹೊಡೆದ್ರೆ ಕಲ್ಲು ಹೊಡೆದ್ರೆ ಅವರಿಗೆ ಹತ್ತಿತ್ತಂತು. ಅವ್ರಿಗೆ ನಿಮ್ಗೆ ಗೊತ್ತದ, ಅಲ್ಲಮ ಪ್ರಭು ಸಿದ್ದರಾಮ ವಾದಿವ ನಡೆಪರಿ ಎಲ್ಲ ನನಗೆ ಒಟ್ಟ ಅಂತ ಕೇಳಿದ್ರೆ ಆ ಕಲ್ಲು ತಗೊಂಡು ಅವರು ಒಟ್ಟ ನಮ್ಮ ಗುರುಗಳಿಗೆ ಅಂತ ತಿಳ್ಕೊಂಡು ಕಲ್ಲು ತಗೊಂಡಿಲ್ಲ. ಆ ಕಲ್ಲು ತಗೊಂಡು ಹೊಡೆದ್ರೆ ಪೆಟ್ಟು ಇವ್ರಿಗೆ ಹತ್ತದ್ದು ಕಲ್ಲಿನ ಗುಂಪಿ ಮೇಲೆ ಅಲ್ಲಂ ಪ್ರಭು ನಿಂದಲ್ಲ ಅಂತ. ಹಿಂಗೆ ಗುಂಪಿ ಆಯ್ತು ಗುಂಪಿ ಮೇಲೆ ಅವ ನಿಂದಲಂತ ಪೆಟ್ಟುಗಳು ಆ ಶಿಷ್ಯರಿಗೆ ಹತ್ತದ್ದು. ಅವ್ರು ಅಲ್ಪತ್ತವರು ಯಾವ ಮಂತ್ರಗಾರವನ್ನ ಜಾದೂಗಾರವನ್ನ ಸಿದ್ದರಾಮೇಶ್ವರ ಬಂದಾಗ ಸಿದ್ದರಾಮೇಶ್ವರು ಅವು ಯಾರೇ ಇರಲಿ, ಇಂದ್ರ ಇರಲಿ, ಚಂದ್ರ ಇರಲಿ, ಯಾರೇ ಇರಲಿ ಅವನನ್ನು ಉರಿಗಣ್ಣಿನ ಸುಟ್ಟು ಬಿಡ್ತೀನಿ ಅಂತ ಅಹಂದಿಂದ ಬಂದ ಸಿದ್ದರಾಮ. ಅವಾಗ ಅವನ ಉರಿಗಣ್ಣು ಬಿಟ್ಟ, ಅವನ ಉರಿಗಣ್ಣು ಬಂದು ಎಲ್ಲಡಿತ್ತು, ಅಲ್ಲಮ ಪ್ರಭುವಿನ ಪಾದದಾಗ ಅಡುತ್ತು, ಅವನಿಗೆ ಸುಡ್ಲಿಲ್ಲದು. ಅವಾಗ ಅವ ಸಾಷ್ಟಾಂಗ ಹಾಕಿದ ಸಿದ್ದರಾಮ, ನಾವು ಸಾಕ್ಷಾತ್ ಶಿವಸ್ವರೂಪಿಗಳು, ನಾನು ಮರೆವಿನಿಂದ ಅಹಂದಿಂದ ನಾನು ತಪ್ಪದೆ ಕ್ಷಮಾ ಮಾಡುವಂತ. ಅವಾಗ ನಡಿಯಪ್ಪ ನಾನು ನೀನು ಹೋಗಲಿ ಬಸವಣ್ಣನ ಕಾರ್ಯಕ್ಕೆ ಅಂತ ಕರ್ಕೊಂಡು ಹೋದ್ರು. ಹಂಗ ಗುರುವಿಗೆ ಬೈದ್ರ ಅವು ನಿಮಗೆ ಇರ್ತಾವ, ನಮಗಿರಲ್ಲ. ಅದಕ್ಕೆ ಗುರುವಿನ ಬಗ್ಗೆ, ಒಳ್ಳೆ ಸಂತರ ಬಗ್ಗೆ, ಶರಣರ ಬಗ್ಗೆ, ಮಹಾತ್ಮರ ಬಗ್ಗೆ ಹಗರು ಮಾತಾಡಿದ್ರೆ ಅದು ಒಳ್ಳೆಯದಲ್ಲ.
ಹಾವಿನ ಬಾಯಿ ಹಿಡಿದುಕೊಂಡು ಕೆನ್ನೆಯ ತುರಿಸಿಕೊಂಬಂತೆ ಅಂತ, ಹಂಗ ಆ ಉರಿ ಕೊಳೆ ತೆಗೆದುಕೊಂಡು ಸಿಕ್ಕು ಬಿಡಿಸುವಂತೆ ಅಂತ ಹೇಳ್ಯಾರ. ಉರಿ ಕೊಳೆ ತಗೊಂಡು ಕುಡಿದು ಚಿಕ್ಕ ಬಿಡಿಸಿದ್ರು ಚಿಕ್ಕ ಹೋಯ್ತದೇನದು, ಸುಟ್ಟೈತವು. ಹುಲಿಯ ಮೀಸೆ ಹಿಡಿದು ಉಯ್ಯಾಲೆ ಆಡಿದರೆ ಅವನೇನು ಬದುಕ್ತಾನೆ? ಬದುಕಲ್ಲ, ಕಷ್ಟ ಆಗ್ತದೆ. ಅದಕ್ಕೆ ಮಹಾತ್ಮರ ಬಗ್ಗೆ, ಶರಣರ ಬಗ್ಗೆ, ಸಂತರ ಬಗ್ಗೆ